ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಆ, ಒಂದು ಮಹಿಳಾ ಮೀಸಲಾತಿ ಬಿಲ್ ಅನ್ನು ಕೂಡ ತರುವಂತ ಕೆಲಸ ಮಾಡಿದ್ದಾರೆ. ಹಂಗಾಗಿ ದೇಶದ ಜನರು ಮುಂದೆ ಕಾಂಗ್ರೆಸ್ಸಿನ ಅದರ ಮಿತ್ರ ಪಕ್ಷಗಳು ಮುಖವಾಡವನ್ನು ಬಹುಶಃ ಕಳಚು ಬಿದ್ದಿದೆ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಹಂಗಾಗಿ ರಾಷ್ಟ್ರೀಯ ನಾರಶಕ್ತಿ ಮಹಿಳಾ ವಿಕಸಿತ ಕಲ್ಪನೆಯಡಿ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಅಂತ ನರೇಂದ್ರ ಮೋದಿಜಿ ಅವರು ಏನು ಈ ಮಹಿಳಾ ಮೀಸಲಾತಿ ಬಿಲ್ ಅನ್ನು ತಂದಿದ್ರು. ನಂತರ ಕಾಂಗ್ರೆಸ್ನ ಅಲ್ಲಿ ಮಿತ್ರ ಪಕ್ಷಗಳು ಎಲ್ಲ ಕೂಡ ವಿರೋಧ ಮಾಡಿ ಅಲ್ಲಿ ಅದನ್ನ ಬಿಲ್ ಅನ್ನು ತೊಂದರೆ ಮಾಡಂತ ಕೆಲಸ ಕೂಡ ಆಯ್ತು. ಬಹುಶಃ ಕಾಂಗ್ರೆಸ್ ನಾಯಕರಿಗೆ ಅವರು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿದ್ದಂತ ಮಹಿಳೆಯರಂದ್ರಿಗಿನ ಅವ್ರು ಯಾವುದೇ ರೀತಿಯಲ್ಲಿ ಗೌರವ ಇಲ್ಲ. ಅವ್ರಿಗೆ ಗೌರವ ಅಂದ್ರೆ ಕೇವಲ ಗಾಂಧಿ ಕುಟುಂಬಕ್ಕೆ ಮಾತ್ರ ಅಂತೇಳಿ ತಿಳ್ಕೊಂಡಾರ. ಯಾಕಂದ್ರೆ ಮಹಿಳೆಯರ ಏಳಿಗೆ ಸಲುವಾಗಿ ಇವತ್ತು ಅವ್ರಿಗೆ ಯಾವುದೇ ಮಹಿಳೆಯರ ಏಳಿಗೆ ಮುಖ್ಯ ಅಲ್ಲ, ಆ ದೇಶ ಮುಖ್ಯ ಅಲ್ಲ, ಅವ್ರ ಕುಟುಂಬದ ಮಹಿಳೆಯರು ಮಾತ್ರ, ಗಾಂಧಿ ಕುಟುಂಬದ ಮಹಿಳೆಯರು ಮಾತ್ರ ಮುಖ್ಯ ಅಂತೇಳಿ ಅವ್ರು ತಿಳ್ಕೊಂಡಿದಾರ. ಹಂಗಾಗಿ ಗಾಂಧಿ ಕುಟುಂಬ ಅಂದ ತಕ್ಷಣ ಕೇವಲ ಅವ್ರಿಗೆ ಮೀಸಲಾತಿ ಅಗತ್ಯ ಇಲ್ಲ. ಅವ್ರಿಗೆ ಯಾವುದೇ ರೀತಿಯಲ್ಲಿ ಕೂಡ ಅವ್ರಿಗೆ ಏನು ವಂಶ ಪರಂಪರೆ ರಾಜಕಾರಣ, ಅವ್ರಿಗೆ ಮೀಸಲಾತಿ ಇರ್ಲಿ, ಬಿಲ್ ಪಾಸ್ ಆಗಿರ್ಲಿ, ಫೇಲ್ ಆಗಿರ್ಲಿ, ಅವ್ರಿಗೆಲ್ಲ ಯಾವುದು ಬೇಕಿಲ್ಲ. ಅವ್ರು ಬೇಕೇ ಇರೋದು ಒಂದೇ ಒಂದು ಏನಂದ್ರಿಗಿನ ಅವ್ರಿಗೆ ವಂಶ ಪರಂಪರ ರಾಜಕಾರಣ ಇರೋ ಕಾರಣ ಅವ್ರಿಗೆ ಯಾರೇ ಬರ್ಲಿ ಯಾರೇ ಹೋಗ್ಲಿ ಅಂದ್ಕೊಂತಾರೆ. ಹಂಗಾಗಿ ಬಹುಶಃ ಇದಕ್ಕಿಂತ ಮುಂಚೆ ಇಂದಿರಾ ಗಾಂಧಿ ಅವರಿದ್ರು, ಇಂದಿರಾ ಗಾಂಧಿ ಅವ್ರ ನಂತರ ಸೋನಿಯಾ ಗಾಂಧಿ ಅವರದ್ರು, ಸೋನಿಯಾ ಗಾಂಧಿ ನಂತರ ಪ್ರಿಯಾಂಕಾ ಗಾಂಧಿ ಬಂದಾರ. ಹಂಗಾಗಿ ಅವ್ರ ಸರ್ನೇಮ್ ಇದ್ದಂಥವ್ರು ಎಲ್ಲಾ ಮಹಿಳೆಯರಿಗೆ ಕಾಂಗ್ರೆಸ್ನಲ್ಲಿ ಅಧಿಕಾರ ಹುದ್ದೆ ಅನ್ನಂಥದ್ದು ಅವ್ರಿಗೆ ಮುಂಚೆಯಿಂದ ಕೂಡ ಆ ರೀತಿ ನಡ್ಸ್ಕೊಂತ ಬಂದಿದ್ದಾರೆ. ಆದ್ರೆ ಇವತ್ತು ಬೇರೆ ಮಹಿಳೆಯರು, ಬೇರೆ ಮನೆಯಲ್ಲಿದ್ದಂತ ಮಹಿಳೆಯರ ಬಗ್ಗೆ ರಾಜಕೀಯವಾಗಿ ಸ್ಥಾನಮಾನ ಕೊಡುವಂತ ವಿಚಾರದಲ್ಲಿ ಕಾಂಗ್ರೆಸ್ರು ಯಾವತ್ತೂ ಕೂಡ ಮನಸ್ಸು ಮಾಡಿಲ್ಲ ಅನ್ನಂತ ಮಾತನ್ನು ಕೂಡ ನಾನು ಹೇಳಬೇಕಾಗುತ್ತೆ. ದೇಶದ ಸಾಮಾನ್ಯದ ಮಧ್ಯವರ್ಗದ ಕುಟುಂಬದ ಮಹಿಳೆಯರ ಬಗ್ಗೆ ಅವರು ಯಾವ ರೀತಿಯಲ್ಲಿ ಮಹಿಳೆಯರಂತಾರೆ ಅಂದ್ರೆ ಕೇವಲ ಅಡಿಗೆ ಮನೆಗೆ ಸೀಮಿತ ಆದಂಥವ್ರು, ಕೇವಲ ಪಾತ್ರೆ ಮುಸುರೆ ತುಳಿಯಂಥವ್ರು. ಅದೇ ರೀತಿಯಲ್ಲಿ ಕೂಡ ಅವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಅಷ್ಟು ಮಟ್ಟಿಗೆ ಸೀಮಿತ ಅಂದ್ಕೊಂಡಾರಾಗ್ಲಿ ಅವರು ಯಾವುದೊಂದು ದೊಡ್ಡ ಸ್ಥಾನಕ್ಕೆ ಬರಬೇಕು ಅಂತೇಳಿ ಯಾವತ್ತು ಕೂಡ ಕನಸಲ್ಲಿ ಕೂಡ ಅನ್ಕೊಂಡಿಲ್ಲ. ಹಂಗಾಗಿ ಇವತ್ತು ಕಾಂಗ್ರೆಸ್ನಲ್ಲಿ ಇಂದಿರಾ ಗಾಂಧಿ ಆಯ್ತು, ಸೋನಿಯಾ ಗಾಂಧಿ ಆಯ್ತು, ಇವಾಗ ಪ್ರಿಯಾಂಕಾ ಗಾಂಧಿ ಬಂದಿದ್ದಾರೆ, ಇನ್ನ ಯಾರು ಅವ್ರ ಕುಟುಂಬಸ್ಥರು ಯಾರು ಬೇಕಾದ್ರೂ ಕೂಡ ಬರ್ಬೋದು ಅಂತೇಳಿ ನಾವು ತಿಳ್ಕೊಂಡಿದ್ವಿ. ಹಂಗಾಗಿ ಇವತ್ತು ಕೇವಲ ಕಾಂಗ್ರೆಸ್ ಪಾರ್ಟಿ ಒಂದೇನೆ ಈ ಬಿಲ್ ಅನ್ನು ಮೀಸಲಾತಿ ಇವತ್ತು ಹೆಣ್ಮಕ್ಳ ಬಿಲ್ ಅನ್ನು ಅವರು ಈ ಪಾರ್ಲಿಮೆಂಟದಲ್ಲಿ ತಿರಸ್ಕಾರ ಮಾಡಿದರೆ ಅಲ್ಲ. ಇವತ್ತು DMK ಸಮಾಜವಾದಿ ಪಾರ್ಟಿ, TMC 4 ರಾಜಕೀಯ ಪಕ್ಷಗಳು ಯಾವ ಮಹಿಳೆಯರಿಗೆ ಅವಕಾಶವನ್ನು ಕೂಡ ಯಾವತ್ತೂ ಕೂಡ ಅವಕಾಶವನ್ನು ಸಿಕ್ಕಿಲ್ಲ. ಹಂಗಾಗಿ DMKದಲ್ಲಿ ಇವತ್ತು ಯಾವ ರೀತಿಯಲ್ಲಿ ಅಂದ್ರೆ ಕರುಣಾನಿಧಿ ನಂತರ ಅವ್ರ ಮಗ ಆದಂತ ಸ್ಟಾಲಿನ್ ಆದ ನಂತರ ಉದಯನಿಧಿ ಸ್ಟಾಲಿನ್ ಅವರು ಅವರೆಲ್ಲರೂ ಕೂಡ ರಾಜಕೀಯವನ್ನೇ ಮಾಡ್ಕೊಂತ ಬಂದರಾಗ್ಲಿ, ಯಾವ ರೀತಿಯಲ್ಲೂ ಕೂಡ ಕುಟುಂಬದ ರಾಜಕಾರಣ ಮಾಡ್ಕೊಂತ ಬಂದರಾಗ್ಲಿ ಬೇರೆಯವ್ರು ಯಾವತ್ತೂ ಕೂಡ ಅವಕಾಶ ಕೊಡ್ಲಿಲ್ಲ. ಅದೇ ರೀತಿಯಲ್ಲಿ ಸಮಾಜವಾದಿ ಪಾರ್ಟಿಯನ್ನು ನೋಡಿದಂತ ಟೈಮಲ್ಲಿ ಮುಲಾಯಂ ಸಿಂಗ್ ಯಾದವ್ ಆದ ನಂತರ ಪುತ್ರರಾದಂತ ಅಖಿಲೇಶ್ ಯಾದವ್ ಅವರು ಅವ್ರ ಪಕ್ಷದಲ್ಲಿ ಬೇರೆಯವರಿಗೆ ಅವಕಾಶವನ್ನು ಯಾವತ್ತೂ ಕೂಡ ಅವ್ರು ಮಾಡಿ ಕೊಟ್ಟಿಲ್ಲ. ಹಂಗಾಗಿ ಮಹಿಳೆಯರಿಗೆ ಅವ್ರ ಪಾರ್ಟಿಯಲ್ಲಿ ಕೂಡ ಯಾವುದೇ ರೀತಿಯಲ್ಲಿ ಕೂಡ ಪ್ರಾತಿನಿಧ್ಯವನ್ನು ಕೂಡ ಕೊಟ್ಟಿಲ್ಲ. ಅವರು ಮೀಸಲಾತಿ ಒಪ್ತಾರ ಅನ್ನಂತ ಪ್ರಶ್ನೆ ಕೂಡ ನಮ್ಮೆಲ್ಲರಲ್ಲಿ ಕರುಗಳು ಇವತ್ತು ಕಾಣ್ತಾ ಇದೆ. ಹಂಗಾಗಿ TMC ಪಕ್ಷವನ್ನು ನೋಡಿದಂತ ಟೈಮಲ್ಲಿ ಇವತ್ತು ಮಮತಾ ಬ್ಯಾನರ್ಜಿ ಆದ ನಂತರ ಅವರ ಅಳಿಯ ಆದಂತ ಅಭಿಷೇಕ್ ಬ್ಯಾನರ್ಜಿ ಅವರು, ಅದೇ ರೀತಿಯಲ್ಲಿ TMC ರಾಜಕೀಯ ವ್ಯವಸ್ಥೆಯನ್ನು ಅದು ಎಲ್ಲ ರೀತಿಯಲ್ಲಿ ಮುಂಚೂಣಿ ತಗೊಂಡಂತ ಅವರು ಅಭಿಷೇಕ್ ಬ್ಯಾನರ್ಜಿ ಅವರು, ಆದ್ರೆ ಮಮತಾ ದೀಜಿಯವರು ಹೆಣ್ಣು ಮಕ್ಕಳಿಗೆ ಅವತ್ತು TMC ಪಾರ್ಟಿಯಿಂದ ಕೂಡ ಯಾವುದೇ ರೀತಿಯಲ್ಲಿ ಆದ್ಯತೆಯನ್ನು ಕೊಳ್ಳಿಲ್ಲ ಅನ್ನಂತ ಮಾತನ್ನು ಕೂಡ ಹೇಳ್ಬೇಕಾಗುತ್ತೆ. ಅವರೆಲ್ಲರೂ ಕೂಡ ಇಂಡಿ ಮೈತ್ರಿಕೂಟವನ್ನು ಮಾಡಿಕೊಂಡು, ಈ ಇಂಡಿ ಮೈತ್ರಿಕೂಟದಲ್ಲಿ ಕೇವಲ ಅವರು ರಾಜಕೀಯಕ್ಕೋಸ್ಕರವಾಗಿ ರಾಜಕೀಯಕ್ಕೋಸ್ಕರವಾಗಿ ಒಂದು ಕೂಟವನ್ನು ಮಾಡಿಕೊಂಡು, ಅದು ಯಾವ ರೀತಿಯಲ್ಲಿ ರಾಜಕೀಯವಾಗಿ ಕೂಟ ಮಾಡಿಕೊಂಡ ನಂತರ ಕುಟುಂಬವಾಗಿ ಕೂಟವನ್ನು ಮಾಡ್ಕೊಂಡಾರ, ಅದು ಇಂಡಿ ಕೂಟವಾಗಿ ದೇಶದ ರಾಜ್ಯದ ಜನರಿಗೆ ಉದ್ಧಾರಕ್ಕೆ ಯಾವುದೇ ರೀತಿಯಲ್ಲಿ ಕೂಡ ಉಪಯೋಗ ಆಗಲ್ಲ. ಅದು ಕೇವಲ ಕುಟುಂಬದ ಕೂಟ ಆಗಿ ಮಾಡ್ಕೊಂಡಿದ್ದಾರೆ. ಹಂಗಾಗಿ ದೇಶದ ಮಹಿಳೆಯರ ಮೇಲೆ ನಂಬಿಕೆ, ಗೌರವ ಯಾವ್ರಿಗೆ ಮುಂಚೆ ಕೂಡ ಇದ್ದಿಲ್ಲ, ಇವತ್ತು ಕೂಡ ಇಲ್ಲ ಅನ್ನಂತ ಮಾತನ್ನು ಕೂಡ ಹೇಳಬೇಕಾಗುತ್ತೆ. ಹಂಗಾಗಿ ಇವತ್ತು ನೋಡಿದಂತ ಟೈಮಲ್ಲಿ ಕಾಂಗ್ರೆಸ್ಸು ದೇಶಕ್ಕಂತೂ ಯಾವುದೇ ರೀತಿಯಲ್ಲಿ ಕೂಡ ಅವರು ಏನು ಸಾಧನೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಮಹಿಳೆಯರಿಗೆ ಯಾವುದೇ ರೀತಿಯಲ್ಲಿ ಗೌರವವನ್ನು ಕೊಳ್ಳಕ್ಕಾಗಿಲ್ಲ. ದೇಶದ ಮಹಿಳೆಯರ ಮುಂದೆ ಇವತ್ತು ಏನು ಇಂಡಿ ಕೂಟವನ್ನು ಮಾಡಿಕೊಂಡು ಇವತ್ತು ಎಲ್ಲಾ ರೀತಿಯಲ್ಲಿ ಕೂಡ ಈ ಇಂಡಿ ಕೂಟ ಏನದನ್ನು ದೇಶದ ಜನರಿಗೆ ಒಂದು ಮಾರಿ ತರ ಅಂದ್ರೆ ಒಂದು ಶಾಪದ ತರ ಇವತ್ತು ಆಗಿದೆ. ಹಂಗಾಗಿ ಮಹಿಳೆಯರ ಬೆನ್ನಿಗೆ ಕಾಂಗ್ರೆಸ್ ಚೂರಿ ಹಾಕಂತ ಕೆಲಸ ಕೂಡ ಮಾಡಿದೆ. ಹಿಂದೆ 1996 ಕೂಡ ದೇವೇಗೌಡರು ಪ್ರಧಾನಮಂತ್ರಿ ಆದಂತ ಟೈಮಲ್ಲಿ ಈ ಮಹಿಳಾ ಮೀಸಲಾತಿ ಬಿಲ್ ಅನ್ನು ತಂದಿದ್ರು. ಆಗ ಕಾಂಗ್ರೆಸ್ ಆಗಲೂ ಕೂಡ ವಿರೋಧ ಮಾಡಿ
ಬಿಲ್ ಅನ್ನು ಸೋಲಿಸುವಂತ ಕೆಲಸ ಅವತ್ತು ಕಾಂಗ್ರೆಸ್ ಮಾಡಿದೆ. 1998ರಲ್ಲಿ ಕೂಡ 2003 ಅವಧಿಯಲ್ಲಿ 4 ಬಾರಿ ಬಿಲ್ ಅನ್ನು ತರಂತ ಪ್ರಯತ್ನ ಮಾಡಿದ್ರು ಕೂಡ ಕಾಂಗ್ರೆಸ್ ಯಾವತ್ತೂ ಕೂಡ ಬೆಂಬಲವನ್ನು ಕೊಟ್ಟಿಲ್ಲ ಅನ್ನಂತ ಮಾತನ್ನು ಕೂಡ ಹೇಳೋದ್ರ ಜೊತೆಲಿ 2010 2014 ತನಕ ಕೂಡ ಮಹಿಳಾ ಮೀಸಲಾತಿಯನ್ನು ಬಿಲ್ಲು ಸದನದಲ್ಲಿ ಮಂಡಿಸ್ಲಿಕ್ಕೆ ಹೋದಂತ ಟೈಮ್ನಲ್ಲಿ ಕೂಡ ಕಾಂಗ್ರೆಸ್ ಯಾವತ್ತೂ ಕೂಡ ಆದ್ಯತೆಯನ್ನು ಕೊಟ್ಟಿಲ್ಲ ಅನ್ನಂತ ಮಾತನ್ನ ಜೊತೆಲಿ ಇವತ್ತು ಎಲ್ಲಾ ರೀತಿಯಲ್ಲಿ ಕೂಡ ಮೀಸಲಾತಿ ಬಿಲ್ ಅನ್ನು ಇವತ್ತು ಮಹಿಳೆಯರ ಬಿಲ್ ಅನ್ನು ಇವತ್ತು ಸೋಲಿಸುವಂತ ಕೆಲಸ ಕಾಂಗ್ರೆಸ್ ಮಿತ್ರ ಪಕ್ಷಗಳು ಎಲ್ಲವನ್ನು ಕೂಡ ಮಾಡ್ಕೊಂತ ಬಂದವ. ಹಂಗಾಗಿ ಇವತ್ತು ಬಿಲ್ ಅನ್ನು ಸೋಲಿಸಿದ ನಂತರ ಬಹಳ ಸಂತೋಷದಿಂದ ಇವತ್ತು ಯಾವ ರೀತಿಯಲ್ಲಿ ಅಂದ್ರಿಗಿನ ಅವರು ಒಂದು ಕಡೆ ಸಂತೋಷದಲ್ಲಿ ಮೇಜನ್ನು ತಟ್ಟಿ ಅವ್ರ ಸಂತೋಷದಿಂದ ನಗೋದೇನು, ಅವರು ಯಾವ ರೀತಿಯಲ್ಲಿ ಬಿಲ್ ಫೇಲ್ ಆಗಿದೆ ಅನ್ನೋಂಥ ವಿಚಾರದ ಬಗ್ಗೆ ಕೂಡ ಸಾಕಷ್ಟು ಅಸಹ್ಯವಾಗಿ ಮಾಡುವಂತ ಕೆಲಸ ಕೂಡ ಅವ್ರು ಮಾಡಿದಾರ. ಹಂಗಾಗಿ ಬಹುಶಃ ಈ ಇವತ್ತೇನು ಸಂತೋಷವನ್ನು ಏನು ಪಡ್ಕೊಂಡಿದಾರೋ ಅವ್ರ ಮೇಜನ್ನು ಏನು ತಟ್ಟಿದಾರೋ ಇವತ್ತು ನಾರಿ ಶಕ್ತಿ ಮೇಲೆ ಅವ್ರು ತಟ್ಟಿದಂತ ಒಂದು ಕೈ ಒಂದು ಅಂದೇಳಿ ನಾನು ತಿಳ್ಕೊಂಡಿದ್ದೀನಿ. ಹಂಗಾಗಿ ಮುಂದಿನ ದಿನಗಳಲ್ಲಿ ಈ ದೇಶದಲ್ಲಿ ಮಹಿಳೆಯರು ಕಾಂಗ್ರೆಸ್ ಪಾರ್ಟಿಗೆ ತಕ್ಕ ಉತ್ತರವನ್ನು ಕೂಡ ಕೊಡುವಂತ ಕೆಲಸ ಮಾಡ್ತಾರೆ. ಮಹಿಳೆಯರಿಗೆ ಅವಕಾಶವನ್ನು ಮಾಡಿಕೊಟ್ಟಾರ ಅನ್ನೋದು ಕೂಡ ಒಂದ್ಸಾರಿ ನೋಡಬೇಕಾಗುತ್ತೆ. ಯಾವತ್ತು ಕೂಡ ಕಾಂಗ್ರೆಸ್ ನಲ್ಲಿ ಬಹುಶಃ ಕಡಿಮೆ ಅಂದ್ಕೊಂಡಿದ್ದೀನಿ. ಭಾರತೀಯ ಜನತಾ ಪಾರ್ಟಿ ಮಧ್ಯಪ್ರದೇಶದಲ್ಲಿ ಉಮಾ ಭಾರತಿ ಅವರಿಗೆ ಅವಕಾಶ ಮಾಡಿಕೊಟ್ಟು, ಡೆಲ್ಲಿಯಲ್ಲಿ ಸುಷ್ಮಾ ಸ್ವರಾಜ್ ಅವ್ರಿಗೆ ಅವಕಾಶ ಮಾಡಿಕೊಟ್ಟು, ರಾಜಸ್ಥಾನದಲ್ಲಿ ವಸುಂಧರಾ ರಾಜ್ ಅವ್ರಿಗೆ ಕೂಡ ಅವಕಾಶ ಮಾಡಿಕೊಟ್ಟು, ಎಲ್ಲಾ ರೀತಿಯಲ್ಲಿ ಬುಡಕಟ್ಟು ಸಮುದಾಯಗಳದ ಒಬ್ಬ ಹೆಣ್ಮಗಳನ್ನ ರಾಷ್ಟ್ರಪತಿಗಳನ್ನು ಕೂಡ ಮಾಡುವಂತ ಕೆಲಸ ಇವತ್ತು ಭಾರತೀಯ ಜನತಾ ಪಾರ್ಟಿ ಮಾಡಿದೆ. ಹಂಗಾಗಿ ಇವತ್ತು ನಾವು ಮಾಡಿದಂತ ಎಲ್ಲ ಬಿಲ್ಗಳಿಗೆ ವಿರೋಧ ಮಾಡಂತ ಕೆಲಸ ಕಾಂಗ್ರೆಸ್ ಪಾರ್ಟಿ ಮಾಡಿದೆ. ಉದಾಹರಣೆಯಾಗಿ ಹೇಳ್ಬೇಕಾದ್ರೆ ತ್ರಿಬಲ್ ತಲಾಖ್ ಅನ್ನು ಕೂಡ ವಿರೋಧ ಮಾಡಂತ ಕೆಲಸ ಮಾಡಿದೆ. ಅದೇ ರೀತಿ OBC ಕಮಿಟಿ ಮಾಡಲು ಅವತ್ತು ಮಾಡಿದಂತ ಟೈಮಲ್ಲಿ ಅಪಸ್ವರತ್ತಂತ ಕೆಲಸ ಅವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ. CAA ಕಾನೂನನ್ನು ವಿರೋಧ ಮಾಡಂತ ಕೆಲಸ ಮಾಡಿದೆ. ಆರ್ಟಿಕಲ್ 370 ಅನ್ನು ಕೂಡ ವಿರೋಧ ಮಾಡಂತ ಕೆಲಸ ಮಾಡಿದೆ. ರಾಮ ಮಂದಿರನ್ನು ಕೂಡ ವಿರೋಧ ಮಾಡಂತ ಕೆಲಸ ಮಾಡಿದೆ. ದೇಶಕ್ಕೆ ಉಪಯೋಗವಾದಂತ ಎಲ್ಲಾ ಬಿಲ್ಗಳನ್ನು ಕೂಡ ಮಸೂದಿಗಳನ್ನು ಎಲ್ಲವನ್ನು ಕೂಡ ವಿರೋಧ ಮಾಡಂತ ಕೆಲಸ ಮಾಡಿದೆ. ಹಂಗಾಗಿ ಇಂಡಿ ಕೂಟ ಇವತ್ತು ಮುಂದಿನ ದಿನಗಳಲ್ಲಿ ಜನರು ಇವತ್ತು ಅದೇ ಜೊತೆಲಿ ಮಹಿಳೆಯರು ಒಂದು ತಕ್ಕ ಪಾಠ ಅಂದ್ರಿಗಿನ ಇದನ್ನ ಪ್ರಾಯಶ್ಚಿತ್ತ ಪಡುವಂತ ಕೆಲಸ ಇವತ್ತು ಕಾಂಗ್ರೆಸ್ಗೆ ಆಗುತ್ತೆ ಅನ್ನಂತ ಮಾತನ್ನು ಹೇಳೋದ್ರ ಜೊತೆಲಿ ಹಂಗಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂತ ಉದ್ದೇಶ ಇವತ್ತು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಬಿಲ್ ಅನ್ನಂತ ಟೈಮಲ್ಲಿ ಮೈತ್ರಿಕೂಟಗಳು ಇನ್ನೊಂದು ಬೇರೆ ಬೇರೆ ಪಾರ್ಟಿಗಳು ಎಲ್ಲ ಸೇರಿ ಇವತ್ತು ಬಿಲ್ ಅನ್ನು ಕೂಡ ಇವತ್ತು ನಾಶ ಮಾಡುವಂತ ಕೆಲಸ ಆಗಿದೆ. ಅದಕ್ಕೋಸ್ಕರವಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕೂಡ ನಾವು ಕರೆದಿದ್ದೀವಿ. ತಾವಿನ್ನ ಸನ್ಮಾನ್ಯ ಯಡಿಯೂರಪ್ಪ ಅವರು ಏನು 50 ವರ್ಷಗಳ ಕಾಲ ಪಾರ್ಟಿ ಸಲುವಾಗಿ ಪಾರ್ಟಿ ಸಂಘಟನೆ ವಿಚಾರದಲ್ಲಿ ಇವತ್ತು ಅವತ್ತಿನಿಂದ ಇವತ್ತಿನ ತನಕ ಕೂಡ ಏನು ನಿಸ್ವಾರ್ಥ ಸೇವೆಯನ್ನು ಮಾಡ್ಕೊಂತ ಬಂದಿದ್ದಾರೋ ಅವರು ಬಹುಶಃ ಯಡಿಯೂರಪ್ಪನವರು ನಾವೆಲ್ಲ ಕೂಡ ಚರ್ಚೆ ಮಾಡಂತ ಟೈಮಲ್ಲಿ ನಾನು ಗೋವಿಂದ ಕಾರಜೋಳ ಅಧ್ಯಕ್ಷರು ಎಲ್ಲರಿಗೂ ಸುಮ್ಮನೆ ಮಾತಾಡ್ಕೊಂತ ಕುಂತಿದ್ವಿ. ಇವತ್ತು ಯಡಿಯೂರಪ್ಪರನ್ನ ಒಂದು ಸನ್ಮಾನ ಮಾಡೋದ್ರಿಂದ ಅದು ಪಾರ್ಟಿಗೆ ಗೌರವ ತರುತ್ತದೆ, ಅವ್ರು ಮಾಡಿದಂತ ಸೇವೆ ಕೂಡ ಒಂದು ರೆಕಗ್ನೈಸ್ ಮಾಡಿದಂತ ಆಗುತ್ತೆ ಅನ್ನಂತ ಕಾರಣದಿಂದ ಅವತ್ತು ನಾವೆಲ್ಲರೂ ಕೂಡ ಕುಂತು ಯಡಿಯೂರಪ್ಪರನ್ನ ಮನವೊಲಿಸಂತ ಪ್ರಯತ್ನ ಮಾಡಿ ಯಡಿಯೂರಪ್ಪರಂದ್ರು ಇಲ್ಲ ರೀ ರಾಮ್ಲೋರೆ ನನಗೆ ಬೇಡ, ಈ ರೀತಿ ನಾವ್ಯಾರು ಕೂಡ ಈ ಸನ್ಮಾನಗಳು ಅವೆಲ್ಲ ಕೂಡ ನನ್ಗೆ ಇಷ್ಟ ಇಲ್ಲ ಅಂತ ಹೇಳಿ ಅವ್ರು ಹೇಳಿದಂತ ಟೈಮಲ್ಲಿ ಇಲ್ಲ ಸರ್, ತಾವು ಬಹಳಷ್ಟು ಈ ರಾಜ್ಯದಲ್ಲಿ ಪಾರ್ಟಿಯನ್ನು ಕಟ್ಟಿದ್ರಿ, ಪಾರ್ಟಿಯನ್ನು ಹತ್ತತ್ರ ನೀವು 2 ಸ್ಥಾನದಿಂದ 120-125 ಸ್ಥಾನಗಳ ತನಕ ಗೆಲ್ಲಿಸಿದ್ರಿ, ಎಷ್ಟೋ ಬಾರಿ ಮುಖ್ಯಮಂತ್ರಿಗಳಾಗಿದ್ರಿ, ಸೇವೆ ಮಾಡಿದ್ರಿ, ಅಂತ ವ್ಯಕ್ತಿಗಳಿಗೆ ಸನ್ಮಾನ ಮಾಡೋದ್ರಿಂದ ಪಾರ್ಟಿ ಸಂಘಟನೆ ಆಗುತ್ತೆ. ಸಂಘಟನೆ ಮಾಡೋದ್ರ ಜೊತೆಲಿ ಇವತ್ತು ಪಾರ್ಟಿ ಕೂಡ ಇನ್ನು ಮುಂದೆ ಒಂದು ಒಗ್ಗಟ್ಟಿನ ಪ್ರದರ್ಶನ, ಯಾವ ರೀತಿಯಲ್ಲಿ ಒಗ್ಗಟ್ಟಿನ ಪ್ರದರ್ಶನ ಅಂದ್ರಿಗಿನ ನಾವು ಇವತ್ತು ಒಂದು ಯಡಿಯೂರಪ್ಪರಿಗೆ ಎಲ್ಲ ರಾಜಕೀಯ ಪಾರ್ಟಿ ಎಲ್ಲ ರಾಜಕಾರಣಿಗಳು ಎಲ್ಲರೂ ಕೂಡ ಸೇರಿ ಸನ್ಮಾನ ಮಾಡೋದ್ರಿಂದ ಒಂದು ಒಗ್ಗಟ್ಟಿನ ಪ್ರದರ್ಶನ ಜೊತೆಲಿ 2028ರಿಗೆ ನಮ್ಮ ಸರ್ಕಾರ ಬರುತ್ತೆ ಅನ್ನಂತ ವಿಶ್ವಾಸವನ್ನು ಕೂಡ ಮೂಡಿಸಂತ ಕೆಲಸ ಆಗುತ್ತೆ ಅನ್ನಂತ ಕಾರಣದಿಂದ ಯಡಿಯೂರಪ್ಪರನ್ನು ಎಲ್ಲಾ ರೀತಿಯಲ್ಲಿ ಕೂಡ ಮನವೊಲಿಸಿ ಅವತ್ತು ನಾವೆಲ್ಲರೂ ಕೂಡ ಮಾಡಿ ಅವ್ರನ್ನ ಚಿತ್ರದುರ್ಗದಲ್ಲಿ 9ನೇ ತಾರೀಕಿಗೆ ರಾಷ್ಟ್ರೀಯ ನಾಯಕರಾದಂತ ಅಮಿತ್ ಶಾ ಅವರು ಕೂಡ ಬರ್ತಾ ಇದ್ದಾರೆ. ಅಮಿತ್ ಶಾ ಬರುವಂತ ಕಾರ್ಯಕ್ರಮದಲ್ಲಿ ಸುಮಾರಿಗೆ 10 ಲಕ್ಷ ಜನರು ಸೇರ್ಬೇಕನ್ನಂತ ಕಾರಣದಿಂದ ಮತ್ತೆ ನಾಡದಿಂದ ನಾನು ವಿಜೇಂದ್ರ ಅವರು ಗೋವಿಂದ ಕಾರಜೋಳರು ಎಲ್ಲರೂ ಕೂಡ 30 ಜಿಲ್ಲೆಗೆ ಹೋಗ್ತಾ ಇದೀವಿ. ಆ 30 ಜಿಲ್ಲೆಗಳಲ್ಲಿ ಹೋದಂತ ಟೈಮಲ್ಲಿ ಎಲ್ಲ ಕಾರ್ಯಕರ್ತರನ್ನ ಒಂದು ಮಾಡಿ ಪುನಃ ಎಲ್ಲರೂ ಕೂಡ ಆ ಕಾರ್ಯಕ್ರಮ ಬರಂತ ಮಾಡಿ ಆ ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯನ್ನು ಮಾಡ್ಬೇಕನ್ನಕತ್ಕದ ಅಲ್ಲ ಅಭಿಮಾನಿಗಳ ಯಡಿಯೂರಪ್ಪರ ಅಭಿಮಾನಿಗಳ ಬಳಗದಿಂದ ನಡೀತಿರುವಂತ ಈ ಸನ್ಮಾನ ಇಲ್ಲ ಪಾರ್ಟಿಯಿಂದ ಅಲ್ಲ ಇದು ಯಡಿಯೂರಪ್ಪರ ಅಭಿಮಾನಿಗಳಿಂದ ಆಗ್ತಾ ಇರುವಂತ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ನಾಯಕರಾದಂತ ಸನ್ಮಾನ್ಯ ಅಮಿತ್ ಶಾ ಅವರು ಕೂಡ ಬರ್ತಾ ಇದ್ದಾರೆ. ಸುಮಾರಾಗಿ 10 ಲಕ್ಷ ಜನರು ಸೇರ್ತಾ ಇದ್ದಾರೆ. ಆ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡ್ಬೇಕನ್ನಂತ ಪ್ರಯತ್ನದಿಂದ ಇದೆಲ್ಲ ಕೂಡ ಮಾಡಂತ ಕೆಲಸ ಆಗ್ತಾ ಇದೆ.
ಸರ್ ತಮ್ಮಿದ್ದೇನೆ. ಬಳ್ಳಾರಿಯಲ್ಲಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.